ಕಳೆದ ಒಂದು 100 ವರ್ಷಗಳಲ್ಲಿ ಭಾರತೀಯರಿಗೆ ಶಿಕ್ಷಣ ಅಂತ ಅನ್ನುವಂಥದ್ದು ಕೆಲವರಿಗೆ ಮಾತ್ರ ಮೀಸಲಾಗಿತ್ತು. ಶೂದ್ರರಿಗೆ, ಹೆಣ್ಮಕ್ಕಳಿಗೆ ಮತ್ತು ಅಸ್ಪೃಶ್ಯರಿಗೆ ಯಾವುದೇ ರೀತಿ ಶಿಕ್ಷಣ ದೊರೀತಾ ಇರಲಿಲ್ಲ. ಭಾರತದ ಒಂದೇ ಒಂದು ಜಾತಿಗೆ ಈ ರೀತಿ ಶಿಕ್ಷಣ ಮೀಸಲಾಗಿತ್ತು ಅನ್ನೋ ಮಾತು ಗೊತ್ತಾಗುತ್ತೆ. ಅದಕ್ಕೆ ಯಾವ ಅರ್ಥನೂ ಇಲ್ಲ, ಯಾವ ಆಧಾರವೂ ಇಲ್ಲ. ಮತ್ತೆ ಬಹುಪಾಲು ಗುರುಕುಲಗಳು, ಬಹುಪಾಲು ವಿಶ್ವವಿದ್ಯಾಲಯಗಳು ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ವು. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಈ ರೀತಿ ಕತ್ತು ಕೊಯ್ಯುವಂಥ ರಾಜಕೀಯ ನಡೀತಾ ಇದೆ. ಬ್ರಿಟಿಷರು ಬಂದಿದ್ದರಿಂದ ಭಾರತಕ್ಕೆ ಜ್ಞಾನದ ಬೆಳಕು ಬಂತು ಅಂತ ಅರ್ಥವೇ ಇಲ್ಲ. ಯಾರು ಜ್ಞಾನದ ಬೆಳಕನ್ನು ಆರಿಸಿದ್ರು ಅವರನ್ನೇ ಜ್ಞಾನದ ಬೆಳಕನ್ನು ಕೊಟ್ಟಂಥವ್ರು ಅಂತ ಹೇಳೋದು ಬಹಳ ಅನ್ಯಾಯ. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ರಾಷ್ಟ್ರೀಯತೆ ಕುರಿತಾದ ಕೆಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಮೊದಲಿಗೆ ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿ ಹೇಗಿತ್ತು, ಗುರುಕುಲಗಳು ಹೇಗಿದ್ವು. ಪ್ರಾಚೀನ ಅಂತ ಹೇಳಿದರೆ ತುಂಬ ಪ್ರಾಚೀನ ಏನಲ್ಲ, ಆದರೆ ಪ್ರಾಚೀನ ಕಾಲದಿಂದ ಕಳೆದ 200 ವರ್ಷಗಳವರೆಗೆ, ಅಂದರೆ 19ನೇ ಶತಮಾನದ ಆದಿಭಾಗದವರೆಗೆ ಹೇಗಿತ್ತು ಹಾಗೆ ಅಂತ. ಅದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಿದ್ರೆ ಕಳೆದ ಒಂದು 100 ವರ್ಷಗಳಲ್ಲಿ ಭಾರತೀಯರಿಗೆ ಯಾವ ರೀತಿಯ ಒಂದು ಮನಸ್ಥಿತಿಯನ್ನು ತಂದುಕೊಟ್ಟಿದ್ದಾರೆ, ಯಾವ ರೀತಿ ಭಾರತೀಯರು ಆಲೋಚನೆ ಮಾಡ್ತಾರೆ, ಇದರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೋದು. ಶಿಕ್ಷಣ ಅಂತ ಅನ್ನೋವಂಥದ್ದು ಕೆಲವರಿಗೆ ಮಾತ್ರ ಮೀಸಲಾಗಿತ್ತು. ಎಲ್ರಿಗೂ ಕೂಡ ಶಿಕ್ಷಣ ದೊರೀತಾ ಇರಲಿಲ್ಲ. ಶೂದ್ರರಿಗೆ, ಹೆಣ್ಮಕ್ಕಳಿಗೆ ಮತ್ತು ಅಸ್ಪೃಶ್ಯರಿಗೆ ಯಾವುದೇ ರೀತಿ ಶಿಕ್ಷಣ ದೊರೀತಾ ಇರಲಿಲ್ಲ. ಈ ಥರದ ಅನೇಕ ಸಂಗತಿಗಳನ್ನು ನಾವು ಕೇಳ್ತೀವಿ. ಅದರ ಬಗ್ಗೆ ನಾವು ಕೂಡ ಪ್ರಶ್ನೆ ಕೇಳಬೇಕಾಗತ್ತೆ, ನಿಜವಾ, ದಾಖಲೆಗಳೇನಾರ ಇದೆಯಾ ಹಾಗೆ ಅಂತ. ಈಗ ಮುಖ್ಯವಾಗಿ ಧರ್ಮಪಾಲ್ ಅಂತ ಒಬ್ಬರಿದ್ದರು, ಬಹಳ ದೊಡ್ಡ ಲೇಖಕರು, ಚಿಂತಕರು, ಈ ದೇಶಕ್ಕೋಸ್ಕರವಾಗಿ ಯೋಚನೆ ಮಾಡಿದಂಥವ್ರು. ಅವರು ಲಂಡನ್ನಲ್ಲಿರೋ ಈ ಅಭಿಲೇಖಾಗಾರ ಅಂದರೆ ಆರ್ಕೈವ್ಸ್ ಮತ್ತು ಭಾರತದಲ್ಲಿರೋ ಅನೇಕ ಅಭಿಲೇಖಾಗಾರಗಳಿಗೆ ಭೇಟಿ ಕೊಟ್ಟು ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿತ್ತು ಇದರ ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ರು. ಒಂದಕ್ಕೆ ಆ್ಯಡಮ್ಸ್ ರಿಪೋರ್ಟ್ಸ್ ಅಂತ ಹೇಳ್ತಾರೆ. ಬ್ರಿಟಿಷರ ಕಾಲದಲ್ಲಿ ಅವರ ಆಡಳಿತ ನಡೆಸ್ತಾ ಇದ್ದಾಗ ಈ ರೀತಿ ವರದಿಗಳನ್ನು ಕಳಿಸ್ತಾ ಇದ್ದರು. ಏನು ಆ ವರದಿಗಳು? ಇಲ್ಲಿನ ಶಿಕ್ಷಣ ಪದ್ಧತಿ ಹೇಗಿದೆ ಅಂತ. ನಮ್ಮ ದೇಶದ ಶಿಕ್ಷಣ ಪದ್ಧತಿ ಏನಿತ್ತು ಅದನ್ನು ಪೂರ್ಣವಾಗಿ ನಾಶ ಮಾಡೋದಕ್ಕೋಸ್ಕರ ಅವರೇನು ಮಾಡಿದ್ರು, ಅದಕ್ಕಿಂತ ಮೊದಲು ಇಲ್ಲಿ ಏನಿತ್ತು ಅನ್ನೋದನ್ನು ಅವರು ಒಂದು ರೀತಿ ಅಸೆಸ್ ಮಾಡ್ತಾಯಿದ್ರು, ಅದನ್ನು ಅವಲೋಕನ ಮಾಡ್ತಾಯಿದ್ರು, ನೋಡ್ಕೊಳ್ತಾ ಇದ್ರು ಹೇಗಿದೆ ಅಂತ. ಈ ಥರದ ಎಲ್ಲ ರಿಪೋರ್ಟ್ಗಳನ್ನು, ಕೋಷ್ಟಕಗಳನ್ನು, ಟೇಬಲ್ಸ್ ಅಂತಾರಲ್ಲ ಅದು ಎಲ್ಲದನ್ನು ಕೂಡ ಧರ್ಮಪಾಲ್ ಅಧ್ಯಯನ ಮಾಡಿದ್ರು. ಅವರ ಬ್ಯೂಟಿಫುಲ್ ಟ್ರೀ ಕೃತಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳು ದೊರೆಯುತ್ತೆ, ಯಾವ ರೀತಿ ಇತ್ತು ಅಂತ. ನೋಡಿ, ನಮ್ಮಲ್ಲಿ ಎಷ್ಟು ಅದ್ಭುತವಾದ ವಿಶ್ವವಿದ್ಯಾಲಯಗಳಿದ್ವು ಅಂತ ಹೇಳಿದ್ರೆ, ಸಾಮಾನ್ಯ ಯುಗಪೂರ್ವ ಕಾಮನ್ಯರಾಗಿಂತ ಮುಂಚೆನೇ ತಕ್ಷಶಿಲೆ ಮುಂತಾದ ವಿಶ್ವವಿದ್ಯಾಲಯಗಳಿದ್ವು. ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಭಾರತದ ಒಂದೇ ಒಂದು ಜಾತಿಗೆ ಈ ರೀತಿ ಶಿಕ್ಷಣ ಮೀಸಲಾಗಿತ್ತು ಅನ್ನೋ ಮಾತು ಗೊತ್ತಾಗುತ್ತೆ. ಅದಕ್ಕೆ ಯಾವ ಅರ್ಥನೂ ಇಲ್ಲ, ಯಾವ ಆಧಾರವೂ ಇಲ್ಲ ಅಂತ. ಹಾಗೆಯೇ ಸುಮಾರು 1,500 ವರ್ಷಗಳ ಹಿಂದೆ ಇದ್ದಂತಹ ನಳಂದ ವಿಶ್ವವಿದ್ಯಾಲಯ, ಅದು ಕೂಡ ನಮಗೆ ಗೊತ್ತು. ಅಲ್ಲಿ ಕೂಡ ಬೇರೆ ಬೇರೆ ದೇಶಗಳಿಂದ ಅಧ್ಯಯನ ಮಾಡೋದಕ್ಕೆ ಬರ್ತಾಯಿದ್ರು ಅಂತ. ಭಕ್ತಿಯಾರ್ ಖಿಲ್ಜಿ ಅನ್ನೋ ಅಂಥವನು ಅದನ್ನು ಸುಮಾರು 1200 ಹೊತ್ತಿಗೆ, ಸಾಮಾನ್ಯ ಯುಗದ 1200 ಹೊತ್ತಿಗೆ ಕಾಮನ್ಯರ ಅದನ್ನು ಯಾವ ರೀತಿ ಸುಟ್ಟು ಹಾಕಿದ, ಅಲ್ಲಿ 90 ಲಕ್ಷ ಗ್ರಂಥಗಳಿದ್ವು, ಅದನ್ನು ಸುಟ್ಟು ಹಾಕ್ದ ಅನ್ನೋದು ಕೂಡ ನಾವೆಲ್ಲ ಗಮನಿಸಿರ್ತೀವಿ, ಕೇಳಿರ್ತೀವಿ. ಹಾಗಿದ್ದರೆ ಯಾವ ಶಿಕ್ಷಣ ವ್ಯವಸ್ಥೆ ಇತ್ತು? ಅಲ್ಲೇನಾದರೂ ಕೂಡ ಭೇದ ಭಾವ ಇತ್ತಾ? ಇದು ಇವತ್ತಿನ ವಿಚಾರ. ಮತ್ತು ಧರ್ಮಪಾಲ್ ಅವರ ಏನು ಸಾಕ್ಷ್ಯಾಧಾರಗಳಿದೆ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕಾಗತ್ತೆ. 2 ಥರ ಶಾಲೆಗಳಿದ್ವು, ನೆನಪಿಟ್ಕೊಳ್ಳೋಣ. ಲಕ್ಷಾಂತರ ಶಾಲೆಗಳಿದ್ವು ಹಾಗೆ ಅಂತ. ಅದರಲ್ಲೂ ಕೂಡ
ವಿಶೇಷವಾಗಿ ಹೇಳ್ತಾರೆ, ಬಂಗಾಳ ಇವತ್ತಿನ ಬಂಗಾಳಕ್ಕಿಂತ ದೊಡ್ಡದದು. ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ, ಬಿಹಾರದ ಕೆಲವು ಭಾಗ, ಒಡಿಶಾದ ಕೆಲವು ಭಾಗ ಇದ್ದಿದ್ದು ಅವಾಗ ದೊಡ್ಡ ಬಂಗಾಳ ಅಂತಿತ್ತು. ಅಲ್ಲಿ 1,00,000ಕ್ಕಿಂತ ಹೆಚ್ಚಿನ ಶಾಲೆಗಳಿದ್ವು ಹಾಗೆ ಅಂತ. ಆ ಎಲ್ಲ ಶಾಲೆಗಳಲ್ಲೂ ಕೂಡ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಹೆಣ್ಣು ಮಕ್ಕಳು ಸೇರಿದ ಹಾಗೆ ವಿದ್ಯಾರ್ಥಿಗಳಿದ್ದರು, ಎಲ್ಲ ಸಮುದಾಯಗಳಿಗೂ ಸೇರಿದ ವಿದ್ಯಾರ್ಥಿಗಳಿದ್ದರು, ಎಲ್ಲ ಜಾತಿಗಳಿಗೂ ಸೇರಿದ ವಿದ್ಯಾರ್ಥಿಗಳಿದ್ದರು. ಇಷ್ಟೇ ಅಲ್ಲ, ಶಿಕ್ಷಕರಲ್ಲಿ ಯಾರು ಪಾಠ ಮಾಡ್ತಾಯಿದ್ರೋ ಆ ಶಿಕ್ಷಕರಲ್ಲಿ ಕೂಡ ಎಲ್ಲ ಸಮುದಾಯಕ್ಕೆ ಸೇರಿದ ಶಿಕ್ಷಕರಿದ್ದರು. ಈ ದಾಖಲೆಗಳೇನು ಅಂತ ಹೇಳಿದ್ರೆ ಬಹಳ ಅದ್ಭುತವಾದ ದಾಖಲೆಗಳಾಗಿವೆ ಇವೆಲ್ಲ. ನೋಡಿ, ಯಾವುದನ್ನು ಆ್ಯಡಮ್ಸ್ ರಿಪೋರ್ಟ್ಸ್ ಅಂತ ಬ್ರಿಟಿಷ್ ಅಧಿಕಾರಿಗಳು ಲಂಡನ್ನಿಗೆ ಕಳಿಸಿದ್ರೋ, ಅವರ ಕೇಂದ್ರ ಕಚೇರಿ ಕಳಿಸಿದ್ರೋ ಅದರ ವಿವರಗಳು ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ವೃತ್ತಿಗಳೇ ಜಾತಿಗಳ ಮೂಲ, ಯಾವ್ಯಾವ ವೃತ್ತಿಯವರು ಶಿಕ್ಷಕರಾಗಿದ್ದರು ಹಾಗೆ ಅಂತ, ವಿದ್ಯಾರ್ಥಿಗಳಾಗಿದ್ದರು ಎಲ್ಲ ವಿವರಗಳು ಸಿಗುತ್ತೆ. ಬಂಗಾಳ ಅಷ್ಟೇ ಅಲ್ಲ, ತಮಿಳುನಾಡು ಸಿಗುತ್ತೆ, ನಮ್ಮ ಕರ್ನಾಟಕದ ಬಳ್ಳಾರಿ, ಶ್ರೀರಂಗಪಟ್ಟಣ ಇವೆಲ್ಲ ಸಿಗುತ್ತೆ, ಪಂಜಾಬದು ಕೂಡ ಸಿಕ್ಕುತ್ತೆ. ಲಕ್ಷ ಲಕ್ಷ ಗುರುಕುಲಗಳಿದ್ವು, ಎಲ್ರಿಗೂ ಅವಕಾಶ ಇತ್ತು. ಈ ಎಲ್ಲ ಗುರುಕುಲಗಳು ಕೂಡ ಸ್ವಯಂ ಪರಿಪೂರ್ಣವಾಗಿದ್ವು. ಕೆಲವು ಗುರುಕುಲಗಳು, ಕೆಲವು ವಿಶ್ವವಿದ್ಯಾಲಯಗಳು ರಾಜನಿಂದ ಪೋಷಿತವಾಗಿದ್ವು. ಎಂಥ ಅದ್ಭುತವಾದ ಸುವರ್ಣಯುಗ ಅಂತ ಹೇಳಿದ್ರೆ, ರಾಜರಲ್ಲಿ ಸ್ಪರ್ಧೆ ಇತ್ತು, ನಾನು ಕೊಡ್ತೀನಿ ಹಾಗೆ ಅಂತ. ಹಲವಾರು ಪ್ರದೇಶಗಳನ್ನು ವಿಶ್ವವಿದ್ಯಾಲಯಕ್ಕೆ ಮೀಸಲಾಗಿಟ್ಟು ಅಲ್ಲಿ ಆ ಬರೋ ಒಂದು ಆದಾಯ ಏನಿದೆ ಆ ಆದಾಯದಿಂದ ನಡಿಬೇಕು ಹಾಗೆ ಅಂತ. ಮತ್ತು ಬಹುಪಾಲು ಗುರುಕುಲಗಳು, ಬಹುಪಾಲು ವಿಶ್ವವಿದ್ಯಾಲಯಗಳು ಎಲ್ಲ ಮಕ್ಕಳಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದವು. ಕೆಲವು ಕಡೆ, ಕೆಲವು ಹಳ್ಳಿಗಳಲ್ಲಿ ಅವರಿಗೆ ಒಂದು ಸಣ್ಣ ಒಂದು ಮೊತ್ತವನ್ನು ವಿಧಿಸಿದರೂ ಕೂಡ ಶಿಕ್ಷಣಕ್ಕೆ ತೊಂದರೆ ಆಗ್ತಿರಲಿಲ್ಲ. ಆ ಥರದ ಮೊತ್ತವನ್ನು ಅವು ನಿಗದಿಪಡಿಸಿದ್ವು. ನೋಡಿ, ಇದು 200 ವರ್ಷ ಹಳೆಯದು. 1820, 25, 30 ಈ ಅವಧಿಯ ರಿಪೋರ್ಟುಗಳು. ತೇಲಿ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಯಾರನ್ನು ಗಾಣಿಗರು ಅಂತ ಹೇಳ್ತೀವೋ ಗಾಣಿಗರ ಶಿಕ್ಷಕರಿದ್ದರು. ನೆನ್ಪಿಟ್ಕೊಳ್ಳಿ, ಎಲ್ಲಿ ಇದೆಲ್ಲದೂ ಕೂಡ ಆ್ಯಡಮ್ಸ್ ರಿಪೋರ್ಟ್ಸ್ದು ಬಂಗಾಳದ್ದು. ಮುರ್ಷಿದಾಬಾದ್, ಬೀರ್ಭೂಮ್, ಬುರ್ದುವಾನ್, ಸೌತ್ ಬಿಹಾರ್, ಈ ಥರ ಮಿಡ್ನಾಪುರ್, ಈ ಥರ ಅನೇಕ ಪ್ರದೇಶಗಳಲ್ಲಿ ಕೇಳ್ತೀವಿ. ಅಲ್ಲಿರೋ ಶಾಲೆಗಳ ವಿವರಗಳು. ಚಂಡಾಲ ಅನ್ನೋ ಒಂದು ಕಮ್ಯುನಿಟಿ ಇದೆ, ನಮಗೆ ಗೊತ್ತು. ಇವತ್ತಿನ ಒಂದು ವರ್ಗೀಕರಣದ ಪ್ರಕಾರ ಅವರು ಶೆಡ್ಯೂಲ್ಡ್ ಕ್ಯಾಸ್ಟ್ ಬರ್ತಾರೆ ಹಾಗೆ ಅಂತ. ಅದರಲ್ಲಿ ನೋಡಿ, ಮುರ್ಷಿದಾಬಾದಲ್ಲಿ ಒಬ್ಬರು, ಬೀರ್ಭೂಮ್ನಲ್ಲಿ ಒಬ್ಬರು, ಮತ್ತು ಬುರ್ದುವಾನಲ್ಲಿ 4 ಜನ ಇದ್ದರು ಶಿಕ್ಷಕರು. ಅಂದರೆ ಚಂಡಾಲ ಜಾತಿಗೆ ಸೇರಿದವರು ಶಿಕ್ಷಕರೇ ಆಗಿದ್ದರು. ಇನ್ನು ವಿದ್ಯಾರ್ಥಿಗಳು ಇದ್ದರು, ವಿದ್ಯಾರ್ಥಿನಿಯರು ಇದ್ದರು. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಮತ್ತು ಇಲ್ಲಿ ಬ್ರಾಹ್ಮಣ ಶಿಕ್ಷಕರು 86 ಇದ್ದರೆ ಕಾಯಸ್ಥರು 256 ಇದ್ದಾರೆ. ಈ ಎಲ್ಲ ಸಮುದಾಯಗಳ ಹೆಸರುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಶಿಕ್ಷಕರಲ್ಲಾಗಲಿ ವಿದ್ಯಾರ್ಥಿಗಳಲ್ಲಾಗಲಿ ಭೇದ ಭಾವ ಇರಲಿಲ್ಲ. ಎಲ್ರಿಗೂ ಕಲಿಯೋ ಅವಕಾಶನೂ ಇತ್ತು, ಕಲಿಸೋ ಅವಕಾಶನೂ ಇತ್ತು. ನಾಪಿತ ಅಂತ ಹೇಳಿದರೆ ಕ್ಷೌರಿಕರು. ಈ ನಾಪಿತ ಸಮುದಾಯಕ್ಕೆ ಸೇರಿದವರು ಕೂಡ ಅವರು ಶಿಕ್ಷಕರಾಗಿದ್ದರು. ಈ ರೀತಿ ಬಹಳ ಅದ್ಭುತವಾದ ವಿಷಯಗಳನ್ನು ನಾವು ಗಮನಿಸ್ಬೋದು. ಮತ್ತು ಭಾಷಾ ಸಾಮರಸ್ಯ ಇತ್ತು ಹಾಗೆ ಅಂತ. ಏನಾಗಿದೆ, ಕಳೆದ ಕನಿಷ್ಠ ಒಂದು 100 ವರ್ಷಗಳಲ್ಲಿ ಭಾರತೀಯರನ್ನು ಭಾಷೆ ಹೆಸರಲ್ಲಿ ಭೇದ ಭಾವ ಮಾಡುವಂಥದ್ದು, ಒಬ್ಬರ ಮೇಲೆ ಒಬ್ಬರು ಎತ್ಕಟ್ಟೋ ಅಂಥದ್ದು, ಈ ಥರದ ಕೆಲಸಗಳು ನಡೀತಾ ಇದೆ. ತಮಿಳರು ನಮ್ಮ ಶತ್ರುಗಳು, ಮರಾಠಿಗಳು ನಮ್ಮ ಶತ್ರುಗಳು ಹಾಗೆ ಅಂತ. ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಈ ರೀತಿ ಕತ್ತು ಕೊಯ್ಯುವಂಥ ರಾಜಕೀಯ ನಡೀತಾ ಇದೆ. ಹಿಂದೆ ಆ ಥರದ ವಾತಾವರಣ ಇರಲಿಲ್ಲ. ಎಲ್ಲ ಭಾಷೆಗಳಿಗೂ ಕೂಡ ಸೂಕ್ತವಾದ ಸ್ಥಾನಮಾನ ಇತ್ತು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಕೃಷ್ಣದೇವರಾಯನ ಒಂದೇ ಉದಾಹರಣೆ ಕೊಡೋದಾದರೆ, ಅವನು ಒಡಿಶಾನ ಬಹಳ ಕಷ್ಟಪಟ್ಟು ಕಳಿಂಗ ಸಾಮ್ರಾಜ್ಯವನ್ನು ಗೆದ್ದ. ಆಗ ಅಲ್ಲಿಂದಲೂ ಕೂಡ ಅನೇಕ ಶಿಕ್ಷಕರು ಬಂದರು, ವಿದ್ವಾಂಸರು ಬಂದರು.
ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಕನ್ನಡ ತೆಲುಗು ಸ್ಥಾನಮಾನ ಇದ್ದೇ ಇತ್ತು, ತಮಿಳು ವಿದ್ವಾಂಸರು ಕೂಡ ಇದ್ದರು. ಇದೆಲ್ಲ ಏನು ಹೇಳುತ್ತೆ? ಎಲ್ಲ ಭಾಷೆಗಳಿಗೂ ಕೂಡ ಒಳ್ಳೆಯ ಸ್ಥಾನಮಾನ ಇತ್ತು ಹಾಗೆ ಅಂತ. ಇಲ್ಲಿ ಅನೇಕ ಸಂಗತಿಗಳನ್ನು ಗಮನಿಸಬಹುದು. ಬಳ್ಳಾರಿನಲ್ಲಿ ನೋಡಿ, ಅದು ಈ ಕರ್ನಾಟಕದ ಭಾಗ ಆಗಿದ್ದರೂ ಕೂಡ ಅಲ್ಲಿ ತೆಲುಗು ಮತ್ತು ಕನ್ನಡ ಎರಡಕ್ಕೂ ಕೂಡ ಅವಕಾಶ ಇತ್ತು. ನೋಡಿ, ತೆಲುಗು ಶಾಲೆಗಳು 226 ತೆಲುಗು ಕಲಿಸುವಂಥ ಶಾಲೆಗಳು, ಮತ್ತು ಕನ್ನಡ ಕಲಿಸುವಂಥ ಶಾಲೆಗಳು 235. ಮತ್ತೆ ನಾವು ನೆನಪಿಟ್ಟುಕೊಳ್ಳೋಣ, 200 ವರ್ಷಕ್ಕಿಂತ ಹಿಂದೆ ಇದ್ದಿದ್ದು ಮತ್ತು ಅನೇಕ ಸಾವಿರ ವರ್ಷಗಳ ಕಾಲ ಇದ್ದಂಥ ವಿಷಯಗಳು. ಕೊಯಮತ್ತೂರು ತಮಿಳುನಾಡಿನ ಭಾಗ, ಅಲ್ಲಿ ನೋಡಿ ತಮಿಳಿನ ಶಾಲೆಗಳು 671, ತೆಲುಗು 25, ಕನ್ನಡ 38 ಮತ್ತು ಹಿಂದಿ 14. ನಮಗೆ ಗೊತ್ತಿದೆ ಯಾವ ರೀತಿ ಹಿಂದಿಯನ್ನು ದ್ವೇಷ ಮಾಡುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ 100 ವರ್ಷಗಳಲ್ಲಿ ಹಾಗೆ ಅಂತ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ಹಿಂದಿಯನ್ನು ವಿರೋಧಿಸುವಂಥ ಒಂದು ಕುಟಿಲ ರಾಜಕೀಯ ನಡೀತು. ಆದರೆ ಕಲಿಸುವಂಥ ವ್ಯವಸ್ಥೆ ಆಗಲಿ, ಕಲಿಯುವಂಥ ವ್ಯವಸ್ಥೆ ಆಗಲಿ ಹಿಂದೆ ಅದ್ಭುತವಾಗಿತ್ತು. ಅದೇ ರೀತಿ ನಾವು ಇದನ್ನು ಕೂಡ ಗಮನಿಸ್ಬೋದು. ಈ ಅಂಕಿಅಂಶಗಳನ್ನು ಯಾಕೆ ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಸಾಕ್ಷ್ಯಾಧಾರಗಳು, ಪುರಾವೆಗಳು ಇರೋವಂಥ ಮಾಹಿತಿ ಹಾಗೆ ಅಂತ. ನೋಡಿ, ಹೆಣ್ಣುಮಕ್ಕಳ ಶಿಕ್ಷಣ ಹೇಳ್ತಾ ಇದ್ರಲ್ಲ, ಹೆಣ್ಣುಮಕ್ಕಳಿಗೆ ಕಳೆದ 5000 ವರ್ಷಗಳಿಂದ ಶಿಕ್ಷಣದ ಅವಕಾಶ ಇರಲಿಲ್ಲ, ಶೂದ್ರರಿಗಿರಲಿಲ್ಲ, ಅಸ್ಪೃಶ್ಯರಿಗಿರಲಿಲ್ಲ. ಆದರೆ ಇಲ್ಲಿ ದಾಖಲೆಗಳೇ ಹೇಳುತ್ತೆ 200 ವರ್ಷಗಳಿಗಿಂತ ಹಿಂದಿಂದು ಹೆಣ್ಣುಮಕ್ಕಳು ಬ್ರಾಹ್ಮಣರಲ್ಲಿ 37% ಹೆಣ್ಣುಮಕ್ಕಳಿದ್ದರು. ಶೂದ್ರರಲ್ಲಿ, ಮತ್ತೊಂದು ಸರಿ ಹೇಳ್ತೀನಿ, ಶೂದ್ರರಲ್ಲಿ 26% ಶೂದ್ರ ಹೆಣ್ಣುಮಕ್ಕಳು ಕಲಿತಾ ಇದ್ದರು. ಇದೆಲ್ಲ ಬಹಳ ಅದ್ಭುತವಾದ ಸಂಗತಿಗಳಿವೆಲ್ಲ. ಮತ್ತು ಅದೇ ರೀತಿ ಉದ್ಯೋಗಗಳನ್ನು ಕೂಡ ಬಹಳ ದೊಡ್ಡ ಪಟ್ಟಿ ಇದೆ ಇಲ್ಲಿ. ಎಷ್ಟು ಪಟ್ಟಿ ಇದೆ ಅಂತ ಹೇಳಿದ್ರೆ, ಈ ಏನೇನು ಉದ್ಯೋಗಗಳನ್ನು ಕಲಿಸ್ತಾ ಇದ್ದರು ಹಾಗೆ ಅಂತ. ಸಮಾಜ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಅನೇಕ ಆಯಾಮಗಳಲ್ಲಿ ಉದ್ಯಮಗಳಿರಬೇಕು, ಉದ್ಯೋಗಗಳಿರಬೇಕು. ನೋಡಿ, ಶಿಲ್ಪಿಗಳಿಗೆ ಅನುಕೂಲ ಆಗೋವಂಥದ್ದು, ಮತ್ತು ಕಟ್ಟಡಗಳನ್ನು ಕಟ್ಟುವಂಥವ್ರು, ಬಟ್ಟೆಗಳಿಗೆ ಸಂಬಂಧಪಟ್ಟ ಹಾಗೆ ಉಳಿದ ಕುಶಲಕರ್ಮಿಗಳು, ಈ ಥರದ್ದು ಬೇಕಾದಷ್ಟು ಉದ್ಯೋಗಗಳಿಗೆ ತರಬೇತಿ ಕೊಡ್ತಾ ಇತ್ತು, ಶಿಕ್ಷಣ ಇತ್ತು. ಮೀನು ಹಿಡಿಯೋರಿಗೆ ಮತ್ತು ದೋಣಿಗಳನ್ನು ನಡೆಸೋವಂಥವ್ರಿಗೆ, ಇನ್ನು ನಾಪಿತರಿಗೆ, ಆಮೇಲೆ ಸಿಂಪಿಗಳಿಗೆ, ಟೈಲರ್ಸ್, ಇವರೆಲ್ಲರಿಗೂ ಕೂಡ ಈ ರೀತಿ ಶಿಕ್ಷಣದ ವ್ಯವಸ್ಥೆ ಇತ್ತು. ಬಹಳ ಅದ್ಭುತವಾದ ಸಂಗತಿಗಳಿವೆಲ್ಲ. ಇನ್ನೂ ಮುಖ್ಯವಾದ್ದು ಏನು ಅಂತ ಹೇಳಿದ್ರೆ, ಒಂದು ವರ್ಗಕ್ಕೆ ಸೇರಿದ ಶಿಕ್ಷಣದ ಶಾಖೆಗಳಿದ್ವು ಹಾಗೆ ಅಂತ. ಇಲ್ಲಿ ವೇದಗಳನ್ನು ಮಾತ್ರ ಕಲಿಸ್ತಾ ಇದ್ದರು, ಒಬ್ಬರಿಗೆ ಮಾತ್ರ ಕಲಿಸ್ತಾ ಇದ್ದರು. ಈ ಥರದ ಅನೇಕ ಕುಸಂಗತಿಗಳನ್ನು ನಾವು ಗಮನಿಸ್ಬೋದು. ಇಲ್ಲಿ ಧರ್ಮಪಾಲ್ ಅವರು ಈ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ, ಯಾವ ರೀತಿ ಇತ್ತು ಅಂತ. ವಿಶೇಷವಾಗಿ ಕರ್ನಾಟಕದ ಕೆಲವು ಮಾಹಿತಿ ಕೊಡೋದಾದರೆ, ಬಸವ ಪುರಾಣ, ರಾಘವಾಂಕನ ಕಾವ್ಯ, ಚನ್ನಬಸವೇಶ್ವರ ಪುರಾಣ, ನಾಗಲಿಂಗಾಯಣ ಕಥಾ, ವಿಶ್ವಕರ್ಮ ಪುರಾಣ ಇವೆಲ್ಲದೂ ಕೂಡ ಸಿಲೆಬಸ್ಸಲ್ಲಿದ್ವು, ಪಠ್ಯಕ್ರಮದಲ್ಲಿದ್ವು. ಇದೆಲ್ಲ ಎಷ್ಟು ಅದ್ಭುತ ನೋಡಿ. ವಿಶ್ವಕರ್ಮ ಪುರಾಣ ಮತ್ತು ಈ ಬಸವ ಪುರಾಣಗಳೇ ನಮಗೆ ಅನೇಕ ಸಂಗತಿಗಳನ್ನು ಹೇಳುತ್ತವೆ. ಅಂದರೆ ಎಲ್ಲ ಸಮುದಾಯಗಳಿಗೂ ಕೂಡ ಆ ಸಮುದಾಯಗಳಿಗೆ ಸೇರಿದ, ಅವರ ಮೂಲಕ್ಕೆ ಸೇರಿದ ಅನೇಕ ಸಂಗತಿಗಳನ್ನು ಕಲಿಯೋದಕ್ಕೆ ಅವಕಾಶ ಇತ್ತು ಹಾಗೆ ಅಂತ. ಇದೆಲ್ಲದೂ ಕೂಡ ಹಿಂದೆ ಭಾರತದಲ್ಲಿ ಯಾವ ರೀತಿ ಶಿಕ್ಷಣ ಇತ್ತು, ಯಾವ ರೀತಿ ಅವಕಾಶ ಇತ್ತು, ಇದನ್ನು ನಾವು ತಿಳ್ಕೋಬಹುದು. ಏನಂತ ಹೇಳಿದ್ರೆ, ಬ್ರಿಟಿಷರು ಕಳೆದ 2 ಶತಮಾನಗಳಲ್ಲಿ, ಕನಿಷ್ಠ 17ನೇ ಶತಮಾನದ ಕೊನೆ ಭಾಗ, ಅಲ್ಲಿಂದ ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನು ನಾಶ ಮಾಡಿದ್ರು, ಕೃಷಿಯನ್ನು ನಾಶ ಮಾಡಿದ್ರು, ಉದ್ಯಮಗಳನ್ನು ನಾಶ ಮಾಡಿದ್ರು. ಇವತ್ತೇನಾದರೂ ಕೂಡ ನಮ್ಮಲ್ಲಿ ಒಂದು ದಾರಿದ್ರ್ಯ, ಅನಕ್ಷರತೆ ಇವೆಲ್ಲದೂ ಕೂಡ ಇದ್ದರೆ ಅದಕ್ಕೆ ಬ್ರಿಟಿಷರ ಕಾರಣ. ಆದರೆ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ,
ನಮ್ಮಲ್ಲಿ ಬುದ್ಧಿಜೀವಿಗಳು ವಿದ್ಯಾವಂತರು ಕೂಡ ಹೇಳುವಂಥದ್ದು ಏನು ಅಂತ ಹೇಳಿದರೆ, ಬ್ರಿಟಿಷರು ಬಂದಿದ್ದರಿಂದ ಭಾರತಕ್ಕೆ ಜ್ಞಾನದ ಬೆಳಕು ಬಂತು ಅಂತ. ಅರ್ಥವೇ ಇಲ್ಲ. ಯಾರು ಜ್ಞಾನದ ಬೆಳಕನ್ನು ಆರಿಸಿದ್ರೋ ಅವರನ್ನೇ ಜ್ಞಾನದ ಬೆಳಕನ್ನು ಕೊಟ್ಟಂಥವ್ರು ಅಂತ ಹೇಳೋದು ಭಾಳ ಅನ್ಯಾಯ, ಭಾಳ ತಪ್ಪದು. ಏಕೆಂತ ಹೇಳಿದ್ರೆ ನಮ್ಮ ಪರಂಪರೆಗೆ 16,000 ವರ್ಷಗಳ ಇತಿಹಾಸ ಇದೆ. ಖಗೋಳಶಾಸ್ತ್ರ ಮತ್ತು ಜ್ಯೋತಿಷ ಅಂದರೆ ಬರೀ ಕೇವಲ ಅಸ್ಟ್ರಾಲಜಿ ಮಾತ್ರ ಅಲ್ಲ, ಈ ನಕ್ಷತ್ರಗಳ ಗ್ರಹಗಳ ಒಂದು ಚಲನೆ ಎಲ್ಲದೂ ಕೂಡ ಇದ್ದಂಥದ್ದು, ಎಲ್ಲದೂ ಕೂಡ ಕಲಿಯೋದಕ್ಕೆ ಅವಕಾಶ ಇತ್ತು. ಇವತ್ತು ಇಡೀ ಪ್ರಪಂಚ ಬಳಸುವಂತಹ ಅಂಕಿಗಳು, ಡಿಜಿಟ್ಸು ಭಾರತೀಯ ಮೂಲದ್ದಲ್ವೇ? ಮತ್ತು ನಮ್ಮ ಕನ್ನಡ ಆಗಲಿ, ತೆಲುಗು ಆಗಲಿ, ದೇವನಾಗರಿ ಲಿಪಿ ಆಗಲಿ ಅತ್ಯಂತ ವೈಜ್ಞಾನಿಕವಾದ್ದಲ್ವೇ? ಇದಕ್ಕಿಂತ ಹೆಚ್ಚು ವೈಜ್ಞಾನಿಕವಾದ್ದು ಪ್ರಪಂಚದಲ್ಲೇ ಇಲ್ಲ. ಇದು ಅಭಿಮಾನದಿಂದ ಹೇಳೋ ಮಾತಲ್ಲ, ಇದು ವೈಜ್ಞಾನಿಕವಾದ ಸತ್ಯ. ಇದನ್ನು ಗಮನಿಸಬೇಕಾಗತ್ತೆ. ಅಂದರೆ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು, ಶಾಲೆಗಳು ಹೇಗಿದ್ದವು, ಶಾಲೆಗಳು ಹೇಗೆ ಸ್ವಯಂ ಪರಿಪೂರ್ಣವಾಗಿದ್ದವು, ರಾಜರು ಆಗಿನ ಕಾಲದ ಭಾರತೀಯ ರಾಜರು ಯಾವ ರೀತಿ ಸ್ಪರ್ಧೆ ಇಟ್ಕೊಂಡು ನಾವು ಕೊಡ್ತೀವಿ ಹಾಗೆ ಅಂತ ಶಿಕ್ಷಣದ ವಿದ್ಯೆಯ ಪೋಷಣೆ ಮಾಡ್ತಾಯಿದ್ರು ಹಾಗೆ ಅಂತ. ಮತ್ತು ಭಾಳ ಅದ್ಭುತವಾದ ಇನ್ನೂ ಒಂದು ಅಂಶ ಅಂತ ಹೇಳಿದ್ರೆ, ಸಮಾಜದ ಎಲ್ಲ ವರ್ಗಗಳು ಕೂಡ ಗುರುಕುಲಗಳಲ್ಲಿ ಒಟ್ಟಾಗಿ ಕಲಿತಾ ಇದ್ದರು. ಕೃಷ್ಣನ ಕಥೆ ನೋಡ್ತೀವಿ ನಾವು, ಕೃಷ್ಣ ಆಗ್ಬೋದು, ಸುಧಾಮ ಆಗಲಿ, ಒಟ್ಟಿಗೆ ಕಲಿತಾ ಇದ್ದರು ಹಾಗೆ ಅಂತ. ಈ ಥರ ಅನೇಕ ಸಂಗತಿಗಳನ್ನು ನೋಡ್ತೀವಿ. ನಮ್ಮ ರಾಜ ಮಹಾರಾಜರು ಕೂಡ ಕಲಿತಾ ಇದ್ದರು ಹಾಗೆ ಅಂತ, ಕೆಲ ಕಾಲ ಅಲ್ಲಿದ್ದರು ಹಾಗೆ ಅಂತ. ಮತ್ತು ದ್ರೋಣರಾಗಲಿ ಮತ್ತು ದ್ರೌಪದಿಯ ತಂದೆ ಪಾಂಚಾಲ ರಾಜ ಅವನಾಗಲಿ ಒಟ್ಟಿಗೆ ಕಲಿತಾ ಇದ್ದರು ಹಾಗೆ ಅಂತ. ಇದು ಕೇವಲ ಕಥೆಗಳು ಮಾತ್ರ ಅಲ್ಲ, ಇದು ನಮ್ಮಲ್ಲಿದ್ದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಹಾಗೆ ಅಂತ. ಕಲಿಬೇಕಾದರೆ ಎಲ್ಲರೂ ಕೂಡ ಒಟ್ಟಾಗೆ ಕಲಿಬೇಕು, ಸಮಾನತೆಯಿಂದ ಕಲಿಬೇಕು, ಸಮಾನ ಅವಕಾಶಗಳಿರಬೇಕು ಹಾಗೆ ಅಂತ. ಆತ್ಮೀಯರೇ, ವಿಶ್ವವಾಣಿಯ TV ಸ್ಪೆಷಲ್ ಯೂಟ್ಯೂಬ್ ವಾಹಿನಿಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ ರಾಷ್ಟ್ರೀಯತೆಯ ಕುರಿತ ಅನೇಕ ಸಂಗತಿಗಳನ್ನು ನಾನು ಕೂಡ ಈ ಒಂದು ವಾಹಿನಿಯಲ್ಲಿ ಹಂಚಿಕೊಳ್ತೀನಿ. ನಮಸ್ಕಾರ.